ಆತ್ಮೀಯರೇ ನಮಸ್ಕಾರ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಮೈಕ್ರೋ ಫೈನಾನ್ಸ್ಗಳು ಗ್ರಾಮೀಣ ಭಾಗದ ಒಂದು ಕೃಷಿ ಕುಟುಂಬದ ಜನರ ಒಂದು ಮುಗ್ಧತೆಯನ್ನು ಬಂಡವಾಳವಾಗಿಟ್ಕೊಂಡು ಹಣವನ್ನು ಸುಲಿಗೆಯನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಈಗಾಗಲೇ ಅನೇಕ ಮೈಕ್ರೋ ಫೈನಾನ್ಸ್ಗಳು ಗ್ರಾಮೀಣ ಭಾಗದಲ್ಲಿ ಹೋಗಿ ಏನು ಅನ್ಎಜುಕೇಟೆಡ್ ಅನಕ್ಷರಸ್ಥರು ಹೆಣ್ಮಕ್ಳಾಗಲಿ ಗಂಡ್ಸು ಮಕ್ಕಳು ಇರ್ತಾರಲ್ಲ ಅವ್ರ ಹತ್ರವೂ ಕೂಡ ವಾರಕ್ಕೊಮ್ಮೆ ಹಣ ಸಂಗ್ರಹವನ್ನು ಮಾಡಿ ಯಾವುದೇ ರೀತಿ ಲಗಾಮು ಇಲ್ಲದೇ ಆ ಮುಗ್ಧ ಕೃಷಿ ಕುಟುಂಬದ ಜನರ ಹತ್ತಿರ ಹಣವನ್ನು ಕೀಳಿ ಅವರಿಗೆ ಮೋಸ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈ ರೀತಿ ಅನೇಕ ಪ್ರಕರಣಗಳು ಈಗಾಗಲೇ ನಮ್ಮ ಸಮೂಹ ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಿತ್ತರಿಸಿದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಷಯ. ಈಗ ಅದೇ ರೀತಿಯಾಗಿ ಕಲಬುರಗಿ ತಾಲೂಕಿನ ಬೇಲೂರು ಕ್ರಾಸ್ ಗ್ರಾಮದ ಶ್ರೀಮತಿ ಪಾರ್ವತಿ ಎಂಬ ತಾಯಿಗೂ ಕೂಡ ಇದೇ ರೀತಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಈ ತಾಯಿಯವರು ಪಾರ್ವತಿ ಅಂತಕ್ಕಂಥ ಒಬ್ಬರು ಹೆಣ್ಮಗಳವರು ಭಾರತ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ನಲ್ಲಿ ಮಿರಾಜ್ ಅಂತಕ್ಕಂಥ ಒಬ್ಬ ಮ್ಯಾನೇಜರ್ ಹತ್ತಿರ ಹಣವನ್ನು ತೆಗೆದುಕೊಂಡಿರ್ತಾರೆ. ಸುಮಾರು 2-3 ವರ್ಷಗಳಿಂದ ಇದೇ ರೀತಿ ವ್ಯವಹಾರವನ್ನು ನಡೀತಾ ಇರ್ತದೆ. ಹಣ ತಗೊಳ್ಳೋದು, ವಾರಕ್ಕೊಮ್ಮೆ ಬಡ್ಡಿ ಕಟ್ಟೋದು, ಈ ರೀತಿ ನಡೀತಾ ಇರ್ತವೆ. ಅವ್ರ ಹತ್ರ ಎಲ್ಲವೂ ಕೂಡ ವ್ಯವಹಾರ ಸರಿಯಾಗಿಯೇ ನಡೀತಾ ಇರ್ತದೆ. ಆದರೆ ಕೆಲವು ದಿನಗಳ ನಂತರ ಈ ಪಾರ್ವತಿಯ ಗಂಡ ತೀರಿಕೊಂಡಾಗ ಈ ಹೆಣ್ಮಗಳು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ ಈ ಅಪ್ರಬುದ್ಧ ಮ್ಯಾನೇಜರ್ ಮಿರಾಜ್ ಏನು ಹೇಳ್ತಾರಪ್ಪ ಅಂತಂದರೆ, ನಿಮಗೆ ಹಣ ಕೊಡಲು ಬರುವುದಿಲ್ಲ ಮತ್ತು ನಿಮ್ಮದು ಡೈವರ್ಸ್ ಆಗಿದೆ ಅಂತ ಮೆನ್ಷನ್ ಆಗಿರೋದನ್ನು ತೋರಿಸ್ತಾರೆ. ಗಂಡ ಬದುಕಿದ್ದಾಗೂ ಮತ್ತು ಗಂಡ ಜೊತೆಗಿದ್ದಾಗಲೂ ಕೂಡ ಅವಾಗಿನಿಂದನೇ ಇವ್ರ ವ್ಯವಹಾರ ಸಾಗಿರ್ತದೆ. ಅವಾಗಿನಿಂದನೇ ಅವ್ರು ಹಣವನ್ನು ತೆಗೆದುಕೊಂಡು ಪ್ರತಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಬಡ್ಡಿಯನ್ನು ಕಟ್ತಾ ಇರ್ತಾರೆ, ಹಣವನ್ನು ಹಿಂದಿರುಗಿಸ್ತಾ ಇರ್ತಾರೆ. ಆದರೂ ಕೂಡ ಇವರು ಡೈವರ್ಸ್ ಅಂತಕ್ಕಂಥದ್ದು ಮೆನ್ಷನ್ ಮಾಡಿರೋದು ಇದು ಒಂದು ಅನೈತಿಕ ಮತ್ತು ಇಲ್ಲೀಗಲ್ ಅಂತ ನಾವು ಹೇಳ್ಬೋದು. ಈ ರೀತಿ ಮಾಡಿರ್ತಕ್ಕಂಥ ಮ್ಯಾನೇಜರ್ ಮಿರಾಜ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತೊಂದರೆಗೊಳಗಾದ ಮತ್ತು ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿರುವ ಪಾರ್ವತಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಹಣವನ್ನು ಕೊಡಬೇಕು. ಅವರಿಗೆ ಏನಪ್ಪ ಅಂತಂದರೆ, ಈಗಾಗಲೇ ಇದನ್ನು ಕುರಿತು ಯಾರು ನೋವನ್ನು ಅನುಭವಿಸ್ತಾ ಇದ್ದಾರೆ, ಯಾರಿಗೆ ಅನ್ಯಾಯ ಆಗ್ಯದ ಅವರೆಲ್ಲರೂ ಕೂಡ ಸೇರಿಕೊಂಡು ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಕಂಪ್ಲೇಂಟ್ ಕೂಡ ಮಾಡಿದ್ವಿ. ಆದರೆ ಪೊಲೀಸರು ಏನು ಮಾಡಿದಾರಪ್ಪ ಅಂತಂದರೆ, ಇದು ಸಿವಿಲ್ ಮ್ಯಾಟರ್ ಆಗಿದ್ದು ಇದು ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವುದಿಲ್ಲ, ಅದರಿಂದ ನ್ಯಾಯಾಲಯಕ್ಕೆ ಹೋಗಬೇಕಂತ ಹಿಂಬರವನ್ನು ಬರೆದು ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದರೆ ಪೊಲೀಸರು. ಇವತ್ತು ಪೊಲೀಸರು ಅಂತಂದರೆ ನಾವು ಒಂದು ಭರವಸೆ ಅಂತ ತಿಳ್ಕೊಂಡಿದ್ವಿ, ಆದರೆ ಭಯವನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದೆ. ಇವತ್ತು ಆ ಪೊಲೀಸರು ಸಂಬಂಧಪಟ್ಟಿರ್ತಕ್ಕಂಥ ಮಿರಾಜ್ ಮತ್ತು ಅವರ ಮೇಲಧಿಕಾರಿಗಳಿಗೆ ಕರೆಸ್ಕೊಂಡು ಮಾತಾಡಿಕೊಂಡು ಒಂದು ಒಪ್ಪಂದವನ್ನು ಮಾಡಬೇಕಾಗಿತ್ತು. ಆದರೂ ಕೂಡ ಅವರು ಇದರಿಂದ ಫೇಲ್ ಆಗಿದ್ದು ಅವರು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಬದಲಾಗಿ ನೀವು ನ್ಯಾಯಾಲಯಕ್ಕೆ ಹೋಗಿ ಅಂತ ಹಿಂಬರವನ್ನು ಬರೆದು ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಯಾವುದೇ ರೀತಿ ಹಿಂದಿರುಗೋದಿಲ್ಲ, ಯಾವುದೇ ರೀತಿ ನಾವು ಅಂಜುವುದಿಲ್ಲ. ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸವಿದ್ದು ನಾವು ನ್ಯಾಯಾಲಯದ ಮೊರೆ ಹೋಗಿ ಸತ್ಯಮೇವ ಜಯತೆ ಎನ್ನುವ ಹಾಗೆ ನಾವು ಗೆಲುವು ಸಾಧಿಸ್ತೀವಿ ಅಂತಕ್ಕಂಥ ಭರವಸೆ ಕೂಡ ನಮ್ಮ ಮೇಲಿದೆ. ಮುಂದಿನ ದಿನಮಾನಗಳಲ್ಲಿ ಇದರ ತಕ್ಕಂತೆ ನಾವು ಸೂಕ್ತವಾದ ಕಾನೂನು ಕ್ರಮವನ್ನು ಕೈ ಜರುಗಿಸಿ ನ್ಯಾಯಾಲಯದ ಮೊರೆಯನ್ನು ಹೋಗಿ ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ, ನಾವು ನ್ಯಾಯವನ್ನು ಪಡ್ಕೊಳ್ತೀವಿ. ದತ್ತು ಅಂತಕ್ಕಂಥವ್ರೊಬ್ಬರು ವಾರಕ್ಕೊಮ್ಮೆ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಹಣವನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಮ್ಯಾನೇಜರ್ ಯಾರಪ್ಪ ಅಂತಂದರೆ ಮಿರಾಜ್ ಅವರು. ಆದರೆ ವಾರ ಫೀಲ್ಡಿಗೆ ಹೋಗಿ ಹಣ ಕಲೆಕ್ಟ್ ಮಾಡೋರು ಯಾರಪ್ಪ ಅಂದರೆ ದತ್ತು ಅವ್ರ ಕೈಗಳಡೆ ಕೆಲಸ ಮಾಡ್ತಕ್ಕಂಥವ್ರು ಇವರು, ಹಣವನ್ನು ರಿಕವರಿ ಮಾಡೋರು. ಸೊ ಹಾಗಾಗಿ ದತ್ತು ಮತ್ತು ಮ್ಯಾನೇಜರ್ ಆಗಿರ್ತಕ್ಕಂಥ ಮಿರಾಜ್ ಮತ್ತು ಅದರ ಜೊತೆಗೆ ಭಾರತ್ ಮೈಕ್ರೋ ಫೈನಾನ್ಸ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಮೈಕ್ರೋ ಫೈನಾನ್ಸನ್ನು ಬಂದ್ ಮಾಡಬೇಕು. ಯಾವುದೇ ರೀತಿ ಇದನ್ನು ಕೆಲಸ ಮಾಡಲಿಕ್ಕೆ ಅವರು ಅನುವು ಮಾಡಿಕೊಡಬಾರ್ದು. ಒಂದು ವೇಳೆ ಸರ್ಕಾರ, ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಈ ಭಾರತ್ ಮೈಕ್ರೋ ಫೈನಾನ್ಸ್ ಮತ್ತು ಮಿರಾಜ್ ಹಾಗೂ ದತ್ತು ವಿರುದ್ಧ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಮತ್ತು ವಿವಿಧ ಸಂಘಟನೆಗಳ ಒಂದು ಒಕ್ಕೂಟದಲ್ಲಿ ಮತ್ತು ಕುಟುಂಬದವರ ಜೊತೆ ಕೂಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಇನ್ನೊಂದು ಸರ ಕೆಲವೇ ದಿನಗಳ ಹಿಂದಗಡೆ ಏನೋ ಒಂದು ನೋಟಿಸ್ ಅಂತ ಜಾರಿಗೊಳಿಸ್ತದೆ ಕಾನೂನು, ವಾರ ಎಲ್ಲಿ ದುಡ್ಡು ಕಲೆಕ್ಟ್ ಮಾಡಬೇಡದಂತ ಒಂದು ಕಾನೂನು ಇರುತ್ತದೆ. ಮತ್ತು ಇವ್ರು ಯಾವ ಥರ ವಾರ ಕಲೆಕ್ಷನ್ ಮಾಡ್ತಾರೆ, ಯಾವ ರೀತಿಯಾಗಿ ಅಂತ ಏನಪ್ಪ ಅಂತಂದರೆ, ಈ ಭಾರತ್ ಮೈಕ್ರೋ ಫೈನಾನ್ಸಿಗೆ ಒಂದು ಲೈಸೆನ್ಸ್ ತೊಗೊಳ್ಳೋದಾಗಲಿ ಅವು ತಲೆ ಎತ್ತಲಿಕ್ಕೆ ಕಾರಣವೇ ನಮ್ಮ ಒಂದು ಭ್ರಷ್ಟ ಅಧಿಕಾರಿಗಳಂತ ಹೇಳ್ಬೋದು. ಹಣದ ಆಶೆ ತೋರಿಸಿ ಕಾನೂನಿನ ಲೂಪ್ ಹೋಲ್ಸ್ಗಳನ್ನು ದುರುಪಯೋಗ ಪಡ್ಕೊಂಡು ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಲೈಸೆನ್ಸನ್ನು ತಗೊಂಡು ಅವರು
ಜಿಲ್ಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ತಮ್ಮ ಮೈಕ್ರೋ ಫೈನಾನ್ಸನ್ನು ಹಾಕ್ತಾರೆ. ಅದಾದ ನಂತರ ವಾರಕ್ಕೊಮ್ಮೆ ಬಡ್ಡಿ ಕೊಡೋದರ ಮುಖಾಂತರ ಹಣವನ್ನು ವಸೂಲಿ ಮಾಡ್ತಾರೆ. ಸೊ ಇದ್ರ ವಿರುದ್ಧನೂ ಕೂಡ ಇದು ಒಂದೇ ಅಲ್ಲ, ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಕೂಡ ಸೂಕ್ತವಾದ ಕಾನೂನುಗಳನ್ನು ಜರುಗಿಸಬೇಕು. ನೀವೇನು ಹೇಳಿದಿರಲ್ಲ ಅದನ್ನು ಮಂಡನೆ ಮಾಡಬೇಕು, ಮಸೂದೆ ಮಂಡನೆ ಮಾಡಿ ಜಾರಿಗೆ ತಂದಾಗ ಮಾತ್ರ ಈ ಮೈಕ್ರೋ ಫೈನಾನ್ಸ್ಗಳನ್ನು ನಾವು ಲಗಾಮು ಹಾಕಿ ನಾವು ಹಿಡಿತದಲ್ಲಿ ಇಟ್ಕೊಳ್ಬೋದು, ಅವಕ್ಕೆ ನಾವು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮಸೂದೆಯನ್ನು ಮಂಡನೆ ಮಾಡಬೇಕು. ಕೆಲವೊಂದು ಅಧಿಕಾರಿಗಳು ಸರ್ ಇದೇ ಮಧ್ಯಮ ಮುಖಾಂತರ ಏನು ವಾರ ಯಾವುದೇ ರೀತಿಯಿಂದ ದುಡ್ಡು ಕಟ್ಟಬಾರ್ದು, ಇದು ತಪ್ಪು ಅಂತೇಳಿ ಕೇಸಿಂದು ಮಧ್ಯಮ ಮುಖಾಂತರ ಅವ್ರು ಬೈಟ್ ಕೊಟ್ಟಿರ್ತಾರೆ ಸರ್. ಮತ್ತು ಅಂಥ ಅಧಿಕಾರಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದನ್ನೇ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ಒಂದು ಕಡೆ ಏನು ಮಾಡ್ತಾರಪ್ಪ ಅಂತಂದರೆ ಇಂಥ ಭಾರತ್ ಮೈಕ್ರೋ ಫೈನಾನ್ಸ್ಗೆ ಏನು ಮಾಡ್ತಾರೆ ಅಂತಂದರೆ ಅವಕಾಶವನ್ನು ಕೊಡ್ತಾರೆ, ಲೈಸೆನ್ಸನ್ನು ಕೊಡ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರಪ್ಪ ಅಂತಂದರೆ ಜನರಿಗೆ ನೀವು ವಾರಕ್ಕೊಮ್ಮೆ ಬಡ್ಡಿ ಕಟ್ಟಬೇಡ್ರಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಂತಂದರೆ ತಂಬಾಕು, ಧೂಮಪಾನ, ಮದ್ಯಪಾನ ಮಾಡಬೇಡ್ರಿ ಅಂತ ಹೇಳೋದು ಮತ್ತು ಅತಿ ಹೆಚ್ಚು ಮಾರಾಟ ಮಾಡೋದು ಸರ್ಕಾರನೇ. ಅದೇ ರೀತಿಯೇ ಕೂಡ ಮೈಕ್ರೋ ಫೈನಾನ್ಸಿಗೆ ಇವರು ಅನುಮತಿ ಕೊಡೋರು ಇವರೇ. ಅದೇ ರೀತಿ ಈ ರೀತಿ ನೀವು ವಾರಕ್ಕೊಮ್ಮೆ ಬಡ್ಡಿ ಕಟ್ಟಬೇಡ್ರಿ, ದುಡ್ಡನ್ನು ಕಟ್ಟಬೇಡ್ರಿ ಅಂತ ಹೇಳೋರು ಇವರೇ. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಮೈಕ್ರೋ ಫೈನಾನ್ಸಿಗಳಿಗೆ ಸುಮಾರು 10ಕ್ಕಿಂತ ಹೆಚ್ಚು ರೂಲ್ಸ್ಗಳನ್ನು, ಕಾಯ್ದೆ ನಿಯಮಗಳನ್ನು ರಚಿಸಿ ಅದನ್ನು ಮಸೂದೆಯನ್ನು ಮಾಡಿ ಲೋಕಸಭೆ ರಾಜ್ಯಸಭೆಯಲ್ಲಿ ಜಾರಿಗೆ ಮಾಡಿದಾಗ ಮಾತ್ರ ನಾವು ಈ ಮೈಕ್ರೋ ಫೈನಾನ್ಸ್ಗಳನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೋದು, ಕಾನೂನು ಅನುಸಾರವಾಗಿ ನಾವು ಮುನ್ನಡೆಸ್ಕೊಂಡು ಹೋಗ್ಬೋದು. ಇಲ್ಲದೇ ಇದ್ದರೆ ಇದೇ ರೀತಿ ಮುಗ್ಧ ಜನರ ಒಂದು ಮುಗ್ಧತೆಯನ್ನು ಬಂಡವಾಳಾಗಿಟ್ಕೊಂಡು ಅನೇಕ ಜನರು ಈಗಾಗಲೇ ಯಾಮಾರಿದ್ದಾರೆ, ಅನೇಕ ಜನರು ಮೋಸಕ್ಕೊಳಗಾಗಿದ್ದಾರೆ, ವಂಚನೆಗೊಳಗಾಗಿದ್ದಾರೆ. ಸೊ ಹಾಗಾಗಿ ಇದು ಒಂದು ಕೊನೆಯದಾಗಬೇಕು ಅಂತಕ್ಕಂಥದ್ದು ನಮ್ಮದೊಂದು ಉದ್ದೇಶ. ತಮ್ಮ ಹೆಸರು ಸರ್? ಸಂತೋಷ್ ಕುಮಾರ್ SP, ಕನಸು ಸೇವಾ ಸಂಸ್ಥೆ, ಕಲಬುರಗಿ.